ಗಲ್ಫ್ ದೇಶಗಳೊಂದಿಗೆ ಆಗ್ತಿರುವಂತಹ ಯುದ್ಧದ ಹಿನ್ನೆಲೆ ಇವತ್ತು ಕಮರ್ಷಿಯಲ್ ಸಿಲಿಂಡರ್ ಮೇಲೆ ಕೂಡ ಪರಿಣಾಮ ಬಿದ್ದಿದೆ ಅಂತಾನೆ ಹೇಳ್ಬೋದು. ಸದ್ಯ ಬಹುತೇಕ ಬೆಂಗಳೂರಿನ ಹೋಟೆಲ್ಗಳು ಹಾಗೆ ಫುಡ್ ಸ್ಟ್ರೀಟ್ ಗಳ ಮೇಲೂ ಕೂಡ ಪರಿಣಾಮ ಬಿದ್ದಿದೆ ಅಂತಾನೆ ಹೇಳ್ಬೋದು. ಸದ್ಯ ನಾನೀಗ ಬೆಂಗಳೂರಿನ ವಿಜಯನಗರದ ಈ ಒಂದು ಫುಡ್ ಸ್ಟ್ರೀಟ್ ನಲ್ಲಿ ಇದ್ದೀನಿ. ಯಾವಾಗ್ಲೂ ಕೂಡ ಪ್ರತಿನಿತ್ಯ ತುಂಬಿ ತುಳುಕ್ತಾ ಇದ್ದಂತಹ ಈ ಒಂದು ಫುಡ್ ಸ್ಟ್ರೀಟ್ ಇವತ್ತು ಬಿಕೋ ಅಂತ ಇದೆ. ಅಂದ್ರೆ ಬೆರಳೆಣಿಕೆಯಷ್ಟು ಜನ ಮಾತ್ರ ಗ್ರಾಹಕರು, ಆಹಾರ ಪ್ರಿಯರು ಇಲ್ಲಿ ಫುಡ್ ಸ್ಟ್ರೀಟ್ ಹತ್ರ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಏನು ಕಮರ್ಷಿಯಲ್ ಸಿಲಿಂಡರ್ ಗೆ ಅಭಾವ ಇರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಹೋಟೆಲ್ಗಳಾಗಿರ್ಬೋದು ಹಾಗೆ ಫುಡ್ ಸ್ಟ್ರೀಟ್ ಗಳಲ್ಲಿ ಸಾಮಾನ್ಯವಾಗಿ ಏನು ಕ್ಲೋಸ್ ಮಾಡುವಂತಹ ಹಂತಕ್ಕೆ ಬಂದಿದ್ದಾರೆ. ಅಂದ್ರೆ ಏನು ಗ್ರಾಹಕರು ಬರದೇ ಇರುವಂತಹ ನಿಟ್ಟಿನಲ್ಲಿ ಏನು ವ್ಯಾಪಾರನೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ. ಅಂದ್ರೆ ಇವತ್ತು ಮಾತ್ರ ಆ ಗ್ಯಾಸ್ ನ ನಾವು ಯೂಸ್ ಮಾಡ್ಕೊಂಡು ಖಾದ್ಯಗಳನ್ನ ಮಾಡಬಹುದು ಅನ್ನುವಂತಹ ಮಾತುಗಳನ್ನ ಏನು ಇಲ್ಲಿ ಆ ವ್ಯಾಪಾರಸ್ಥರು ಕೂಡ ಹೇಳ್ತಿರುವಂತದ್ದು. ಅಂದ್ರೆ ಏನು ಯುದ್ಧ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಏನು ಒಂದು ಕಡೆ ಸಿಲಿಂಡರ್ ಆಗಿರ್ಬೋದು ಹಾಗೇನೆ ಪೆಟ್ರೋಲ್ ಡೀಸೆಲ್ ಮೇಲೂ ಕೂಡ ಆ ಪರಿಣಾಮ ಬಿದ್ದಿದೆ. ಹಾಗಾಗಿ ಒಂದಷ್ಟು ಹೋಟೆಲ್ಗಳಾಗಿರ್ಬೋದು ಫುಡ್ ಸ್ಟ್ರೀಟ್ ಗಳ ಮೇಲೂ ಕೂಡ ಪರಿಣಾಮ ಬಿದ್ದಿರುವಂತದ್ದು. ಹಾಗಿದ್ರೆ ಈ ಒಂದು ಫುಡ್ ಸ್ಟ್ರೀಟ್ ಅಲ್ಲಿ ಇರುವಂತಹ ಅಂಗಡಿಯ ಮಾಲೀಕರು ಏನ್ ಹೇಳ್ತಾರೆ ಅಂದ್ರೆ ಇನ್ನು ಎಷ್ಟು ದಿನ ಇವರಲ್ಲಿ ಒಂದು ಗ್ಯಾಸ್ ಲಭ್ಯ ಇದೆ, ಅಂದ್ರೆ ನಾಳೆ ನಾಡ್ದುವರೆಗೂ ಕೂಡ ಇಟ್ಕೊಂಡಿದ್ರೆ ಅಥವಾ ಇವತ್ತಿಗೆ ಖಾಲಿ ಆಗುತ್ತೆ ಅನ್ನುವಂತ ಒಂದಷ್ಟು ಮಾತನಾಡಿಸ್ತಾ ಹೋಗ್ತೀನಿ, ಅವ್ರನ್ನೇ ನಾವು ಕೇಳ್ತಾ ಹೋಗ್ತೀನಿ. ಸರ್, ಈಗ ಫುಡ್ ಸ್ಟ್ರೀಟ್ ಅಲ್ಲಿ ಯಾವಾಗಲೂ ಕೂಡ ಇಲ್ಲಿ ತುಂಬ ತುಳ್ತಾ ಇದ್ರೆ ಜಾಸ್ತಿ ಕ್ರೌಡ್ ಇರ್ತಿದ್ರು, ಜನ ತುಂಬಾ ಕಡಿಮೆ ಇದೆ, ಏನ್ ಕಾರಣ ಅಂತ? ಸಿಲಿಂಡರ್ ಕಾರಣ, ಸಿಲಿಂಡರ್ ಸಿಗ್ತಾ ಇಲ್ವಾ ಇಲ್ಲಿ. ಆಮೇಲೆ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಯೂಸ್ ಮಾಡಬೇಕು, ಇದು LPG ಯೂಸ್ ಮಾಡಂಗಿಲ್ಲ. ಅದೇ ಸಿಲಿಂಡರ್ ಸಿಗ್ತಾ ಇಲ್ವಾ, ಅದಕ್ಕೆ ನೋಡಿ ತುಂಬಾ ಗಾಡಿಗಳು ಕ್ಲೋಸ್ ಮಾಡಿದ್ರೆ. ಅದಕ್ಕೆ ನಮ್ದು ಇವತ್ತು ಸ್ವಲ್ಪ ಇದೆ, ನಾಳೆಯಿಂದ ನಾವು ಕ್ಲೋಸ್ ಮಾಡ್ತೀವಿ. ಸಿಲಿಂಡರ್ ಸಿಗ್ತಾ ಇಲ್ವಾ ಇಲ್ಲಿ ನೋಡಿ, ಸರ್ಕಾರ ಏನ್ ಮಾಡ್ತಾವನ ಅದೇ ಪ್ರಶ್ನ. ಅದಕ್ಕೆ ಆಮೇಲೆ ಜನಗಳು ಕಡಿಮೆ ಆಯ್ತು, ಊಟ ಸಿಗ್ತಾ ಇಲ್ಲ, ಬಂದು ವಾಪಸ್ ಹೋಗ್ತಾ ಇದ್ರೆ ಜನಗಳು. ಅದೇ ಕಾರಣ. ಎಷ್ಟು ದಿನದಿಂದ ನಿಮಗೆ ಕಡಿಮೆ ಇದಾರೆ, ಕಸ್ಟಮರ್ ಕಡಿಮೆ ಬರ್ತಾ ಇದಾರೆ ಅಂತ? ಒಂದು 3-4 ದಿನ ಸ್ವಲ್ಪ ಕಡಿಮೆ ಆಯ್ತು ಜನ. ಮುಂಚೆನೂ ಪರವಾಗಿಲ್ಲ, ಸ್ವಲ್ಪ ಜನ ಬರ್ತಾ ಇದ್ರೆ. ಇವತ್ತು ಸ್ವಲ್ಪ ಜನ ಕಡಿಮೆ ಆಗೈತು ಅಣ್ಣ. ಎಷ್ಟು % ಗ್ರಾಹಕರು ಕಡಿಮೆ ಆಗಿದ್ದಾರೆ ನಿಮ್ಮ ಅಂಗಡಿಗಳಿಗೆ ಅಂತ? ನಮ್ಗ ಆಳಿಗೆ ಮಿನಿಮಮ್ 30% ಜನ ಕಡಿಮೆ ಆಯ್ತು ಅಣ್ಣ. ಅದು ಎಷ್ಟು ಐಟಮ್ ಮಾಡಕ್ ಆಗ್ತಾ ಇಲ್ಲ, ಐಟಮ್ ಕಮ್ಮಿ ಮಾಡ್ತಾ ಇದೀವಿ. ಸಿಲಿಂಡರ್ ಸಿಗ್ತಾ ಇಲ್ವಂತೆ, ಅದಕ್ಕೆ ಸ್ವಲ್ಪ ಜನ ಕಡಿಮೆ ಬರ್ತಾರೆ. ಕಂಪ್ಲೀಟ್ ಆಗಿ ಸಿಲಿಂಡರ್ ಖಾಲಿ ಆದ್ರೆ ನೀವ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಏನಾದ್ರು ಪರ್ಯಾಯ ವ್ಯವಸ್ಥೆ ಮಾಡ್ತೀರಾ ಅಥವಾ ಹೇಗೆ ಏನು ಅಂತ? ಏನ್ ಮಾಡಂಗಿಲ್ಲ, ಬಂದ್ ಮಾಡ್ಬಿಟ್ಟು ಮನೆಯಲ್ಲಿ ಕೂತ್ಕೊಂತೀವಿ. ಬಂದ್ ಮಾಡ್ಬಿಟ್ಟು ಮನೆಯಲ್ಲಿ ಕೂತ್ಕೊಳ್ಬೇಕು, ಏನ್ ಮಾಡಕ್ ಆಗಲ್ಲ ಜೀವನ. ಆಮೇಲೆ ನೋಡಿ ಹೆಂಗ್ ಜೀವನ ನಡೆಯೋದು. ಇದಿಷ್ಟು ಫುಡ್ ಸ್ಟ್ರೀಟ್ ನ ಇರುವಂತಹ ಅಂಗಡಿಯ ಮಾಲೀಕರು ಹೇಳುವಂತದ್ದು. ಅಂದ್ರೆ ಇವತ್ತಿಗೆ ಮಾತ್ರ ಏನು ನಮ್ಗೆ ಸಿಲಿಂಡರ್ ಇದೆ. ಈ ಒಂದು ಸಿಲಿಂಡರ್ ಮುಕ್ತಾಯ ಆದ್ರೆ ಮತ್ತೆ ಎಲ್ಲೂ ಕೂಡ ನಾವು ಅಡಿಗೆ ಅನುಲನ್ನ ನಾವು ತಗೊಂಡ್ಬರೋದು ಹೇಗೆ, ಸಪ್ಲೈ ಇಲ್ಲ. ಹಾಗಾಗಿ ನಾವು ಅಂಗಡಿಗಳನ್ನ ಕ್ಲೋಸ್ ಮಾಡುವಂತಹ ಪರಿಸ್ಥಿತಿಗೆ ಬಂದಿದೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಿದ್ರು. ಕರ್ನಾಟಕ ಟಿವಿಯ ಕ್ಯಾಮ್ರಾ ದೃಶ್ಯದಲ್ಲೂ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಅಂದ್ರೆ ಈ ಒಂದು ವಿಜಯನಗರದ ಈ ಒಂದು ಫುಡ್ ಸ್ಟ್ರೀಟ್ ನಲ್ಲಿ ಯಾವಾಗ್ಲೂ ಕೂಡ ಸಾರ್ವಜನಿಕರು, ಆಹಾರ ಪ್ರಿಯರು ತುಂಬಿ ತುಳುಕ್ತಾ ಇದ್ದಂತಹ ಏರಿಯಾ. ಅಂದ್ರೆ ಹೆಚ್ಚು ಇಲ್ಲಿ ಕ್ರೌಡ್ ಇದ್ದಂತಹ ಏರಿಯಾಗಳು ಇವತ್ತು ಬಿಕೋ ಅಂತಿದೆ. ಒಂದು ಕಡೆ ಏನು ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಹಾಗಾಗಿ ಫುಡ್ ಸ್ಟ್ರೀಟ್ ಗಳಾಗಿರ್ಬೋದು ಹೋಟೆಲ್ಗಳಲ್ಲಿ ಏನು ಪ್ರತಿನಿತ್ಯ ಮಾಡ್ತಾ ಇದ್ದಂತಹ ಖಾದ್ಯಗಳ ಸಂಖ್ಯೆಗಳು ಕೂಡ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಕಾದ್ ನೋಡ್ಬೇಕು ಸರ್ಕಾರ ಯಾವ ರೀತಿಯಾಗಿ ಈ ಒಂದು ಕಮರ್ಷಿಯಲ್ ಸಿಲಿಂಡರ್ ಗಳನ್ನ ಪೂರೈಕೆ ಮಾಡುವಂತ ನಿಟ್ಟಿನಲ್ಲಿ ಏನು ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಏನೋ ಫುಡ್ ಸ್ಟ್ರೀಟ್ ಮಾಲೀಕರು ಆಗಿರ್ಬೋದು ಅಥವಾ ಹೋಟೆಲ್ ನ ಮಾಲೀಕರು ಕೂಡ ಕಾದು ನೋಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025, ಬೆಸ್ಟ್ MP 2025, ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ, ಡಾಕ್ಟರ್ CN ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಸಂಸದ, ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಸಂಸದೆ, ಡಾಕ್ಟರ್ K ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಸಂಸದ, ಶ್ರೇಯಸ್ ಪಟೇಲ್ ಹಾಸನ ಕ್ಷೇತ್ರ ಸಂಸದ, ಮಲ್ಲೇಶ್ ಬಾಬು ಕೋಲಾರ ಕ್ಷೇತ್ರ ಸಂಸದ, ಸಾಗರ್ ಖಂಡ್ರೆ ಬೀದರ್ ಕ್ಷೇತ್ರ ಸಂಸದ, ಕ್ಯಾಬ್ ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡ ಕ್ಷೇತ್ರ ಸಂಸದ, ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ, ಸುನಿಲ್ ಬೋಸ್ ಚಾಮರಾಜನಗರ ಕ್ಷೇತ್ರ ಸಂಸದ, PC ಮೋಹನ್ ಬೆಂಗಳೂರು ಕೇಂದ್ರ ಸಂಸದ, ಕುಮಾರ್ ನಾಯಕ್ ರಾಯಚೂರು ಕ್ಷೇತ್ರ ಸಂಸದ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MP ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.